ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ವಿಡಿಯೋ ಮಾಡುವಂಥ ಉದ್ದೇಶ ನನಗಿರಲಿಲ್ಲ. ಆದರೆ ಈ ಟ್ರಂಪ್ ಎಂಬ ಅರೆಹುಚ್ಚ ಇದ್ದಾನಲ್ಲ, ಈತ ಭಾರತ ಪಾಕಿಸ್ತಾನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಪದೇ ಪದೇ ಹೇಳ್ತಾನೇ ಇದ್ದಾನೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಫೋನ್ ಮಾಡಿದಂತಹ ಸಂದರ್ಭದಲ್ಲಿ, ಇಲ್ಲ ಸ್ವಾಮಿ, ನೀವು ಯುದ್ಧ ನಿಲ್ಲಿಸಿಲ್ಲ, ನಿಮ್ಮ ಪಾತ್ರ ಏನೂ ಕೂಡ ಇಲ್ಲ, ನಾವು ಮಾತಾಡ್ಕೊಂಡು ನಿಲ್ಲಿಸಿದ್ದೀವಿ ಅಂತ ಅಷ್ಟು ಮನದಟ್ಟಾಗುವ ಹಾಗೆ ಹೇಳಿದ್ದಾರೆ. ಆದರೂ ಕೂಡ ಈ ಟ್ರಂಪ್ ಅದನ್ನು ಕೇಳೋದಕ್ಕೆ ತಯಾರಿಲ್ಲ. ಮತ್ತೆ ನಾನೇ ಯುದ್ಧ ನಿಲ್ಲಿಸಿದ್ದು, ನನಗೆ ಕ್ರೆಡಿಟ್ ಸಿಗಬೇಕು ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಈ ಟ್ರಂಪ್ ತನ್ನ ಕಾಲ್ಬುಡವನ್ನು ತಾನು ನೋಡ್ಕೊಳ್ತಾ ಇಲ್ಲ. ತಾನು ನಿಜವಾಗ್ಲೂ ಒಂದು ಯುದ್ಧ ನಿಲ್ಲಿಸಿದ್ದೀನಲ್ಲ, ಅದರ ಪರಿಣಾಮ ಏನಾಗಿದೆ ಅಂತ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರಬಹುದು. ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಮಾಡಿತ್ತು. 12 ದಿನಗಳ ಕಾಲ ಯುದ್ಧ ಆಗಿತ್ತು. ಆ ಯುದ್ಧ ಆರಂಭಿಸುವ ಮುಂಚೆ ಇಸ್ರೇಲ್ ಒಂದು ಗುರಿಯನ್ನು ಕೂಡ ಇಟ್ಕೊಂಡಿತ್ತು. ಆದರೆ ಟ್ರಂಪ್ ಇದ್ದಕ್ಕಿದ್ದಂತೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಬಿಟ್ರು. ಜೊತೆಗೆ ಆ ಯುದ್ಧ ನಿಲ್ಲಿಸಿದಂತಹ ಎಲ್ಲ ಕ್ರೆಡಿಟನ್ನು ಟ್ರಂಪ್ ಕ್ಲೈಮ್ ಕೂಡ ಮಾಡಿದ್ರು. ಇದೆಲ್ಲದರ ನಡುವೆ ಟ್ರಂಪ್ ಇನ್ನೊಂದು ಮಾತನ್ನು ಹೇಳಿದರು. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ನಾವು ಮಣ್ಣಡಿ ಹೂತು ಹಾಕಿದ್ದೀವಿ, ಇನ್ಯಾವತ್ತೂ ಕೂಡ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೆ ಈಗ ಅದೇ ಇರಾನ್ ಹೇಳ್ತಾ ಇದೆ, ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಿಂತಿಲ್ಲ, ಇವತ್ತಲ್ಲ ನಾಳೆ ನಾವು ಅದನ್ನು ಸಾಧಿಸ್ತೀವಿ, ಅದು ನಮ್ಮ ದೇಶದ ಹೆಮ್ಮೆ ಅಂತ ಇರಾನ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಂದರೆ ಅಮೆರಿಕ ಎಷ್ಟೇ ಹೆದರಿಸ್ಲಿ ಯುದ್ಧ ಮಾಡಲಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಇರಾನ್ನ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ. ಅದೇನು ಕೇಳಿದ್ರೆ, ಈ ಹೂತಿ, ಹಮಾಸ್, ಹಿಜ್ಬುಲ್ಲಾ ಇವರೆಲ್ಲರಿಗೂ ಕೂಡ ನಾವು ನಿರಂತರವಾಗಿ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತೀವಿ, ಅವರಿಗೆ ಟ್ರೈನಿಂಗ್ ಕೊಡ್ತೀವಿ, ಪೈಸಾ ಕೊಡ್ತೀವಿ, ಯಾರು ಬಂದರೂ ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಇದು ಅಮೆರಿಕದ ಮುಖಕ್ಕೆ ತಪರಾಕಿ ಬಾರಿಸಿದ ಹಾಗಾಗಿದೆ. ಮಿತ್ರರೇ, ಈ ಇನ್ಸಿಡೆಂಟ್ ಇದೆಯಲ್ಲ, ಜಿಯೋಪೊಲಿಟಿಕಲಿ ಸಿಕ್ಕಾಪಟ್ಟೆ ಮಹತ್ವ ಇರುವಂತಹ ಇನ್ಸಿಡೆಂಟ್. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಚಾರದಲ್ಲಿ ಟ್ರಂಪ್ ಎಂತಹ ಎಡವಟ್ಟು ಮಾಡಿಕೊಂಡಿದ್ದಾರೆ, ಅವರ ಕಾರಣದಿಂದಾಗಿ ಇಸ್ರೇಲ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ, ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮತ್ತೆ ಪುನಶ್ಚೇತನಗೊಳ್ಳುವಂತಹ ಸಾಧ್ಯತೆಗಳಿದೆಯಾ, ಇರಾನ್ ಕೇವಲ ಬಾಯಿಮಾತಿಗೆ ಮಾತ್ರ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ನಾವು ಪುನರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದೆಯಾ, ಅಥವಾ ಆ್ಯಕ್ಚುಲಿ ಅವ್ರಿಗೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಒಂದು ಇಂಟರ್ವ್ಯೂನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಇರಾನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಿಲ್ಲಿಸೋದಿಲ್ಲ, ಇದನ್ನು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸದ್ಯಕ್ಕೆ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಿಂತಿರಬಹುದು, ಆದರೆ ನಾವು ಅದನ್ನು ಕೈ ಬಿಟ್ಟಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ನಮಗೆ ಸ್ವಲ್ಪ ಹಾನಿಯಾಗಿದೆ, ಈ ಕಾರಣದಿಂದಾಗಿ ಸದ್ಯಕ್ಕೆ ನಿಂತಿದೆ, ಮುಂದಿನ ದಿನಗಳಲ್ಲಿ ಇದನ್ನು ಪುನರಾರಂಭ ಮಾಡ್ತೀವಿ. ಯಾಕೆ ಕೇಳಿದ್ರೆ, ಇದು ನಮ್ಮ ವಿಜ್ಞಾನಿಗಳ ಸಾಧನೆ, ಜೊತೆಗೆ ಇದು ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಶ್ನೆ. ಹೀಗಾಗಿ ಇರಾನ್ ಯಾವತ್ತೂ ಕೂಡ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕೈ ಬಿಡೋದಿಲ್ಲ ಅಂತ ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಅವರು ಇನ್ನೊಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ನಾವು ಹೂತಿಗಳು, ಹಿಜ್ಬುಲ್ಲಾ, ಹಮಾಸ್ ಇವರೆಲ್ಲರಿಗೂ ಕೂಡ ವೆಪನ್ ಸಪ್ಲೈ ಮಾಡ್ತೀವಿ, ಅಷ್ಟು ಮಾತ್ರ ಅಲ್ಲ, ಅವರಿಗೆ ಬೇಕಾದಂತಹ ಟ್ರೈನಿಂಗ್ ಕೊಡೋದನ್ನು ನಾವು ಮುಂದುವರಿಸ್ತೀವಿ. ಇದೆಲ್ಲ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ರಾಜಿ ಆಗೋದಿಲ್ಲ ಅಂತ ಇರಾನ್ನ ವಿದೇಶಾಂಗ ಸಚಿವ ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಆ ಯುದ್ಧ ಶುರುವಾಗಿತ್ತಲ್ಲ, ಆ ದಿನದಿಂದಲೂ ಕೂಡ ಇರಾನ್ ಒಂದು ಮಾತನ್ನು ಹೇಳ್ತಾ ಇತ್ತು, ನೀವೇನೇ ಮಾಡಿದ್ರೂ ಕೂಡ ನಮ್ಮ ಎನ್ರಿಚ್ ಆದಂತಹ ಯುರೇನಿಯಂನನ್ನು ಹಾನಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಗೊತ್ತಿತ್ತು ನೀವು ಹೀಗೆ ಮಾಡ್ತೀರಿ ಅಂತ, ಅದಕ್ಕೋಸ್ಕರವಾಗಿ ನಾವು ಅದನ್ನು ಸುರಕ್ಷಿತ ತಾಣಗಳಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ, ಅದು ಯಾವುದೂ ಕೂಡ ಹಾನಿಗೊಳಗಾಗಿಲ್ಲ ಹೀಗಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ರು. ಈಗ ಇರಾನ್ನ ವಿದೇಶಾಂಗ ಸಚಿವರು ಕೊಟ್ಟಿದ್ದಾರಲ್ಲ ಒಂದು ಸ್ಟೇಟ್ಮೆಂಟ್, ನಮ್ಮ ಯುರೇನಿಯಂ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಿಲ್ಲೋದಿಲ್ಲ ಅಂತ. ಇದರಿಂದ ಸ್ಪಷ್ಟ ಆಗೋದೇನು ಕೇಳಿದ್ರೆ, ಇರಾನ್ ಯಾವುದೇ ಕಾರಣಕ್ಕೂ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮಿಂದ ಹಿಂದೆ ಸರಿದಿಲ್ಲ. ಅಮೆರಿಕ ಏನೇ ಲಾಸ್ ಮಾಡಿದರೂ ಕೂಡ ಅದರಿಂದ ಚೇತರಿಸಿಕೊಳ್ಳುವಂತಹ ಕೆಪಾಸಿಟಿ ಈಗಲೂ ಕೂಡ ಇರಾನ್ ಬಳಿಯಲ್ಲಿದೆ. ಚೇತರಿಸಿಕೊಳ್ಬೇಕು ಅಂತಂದರೆ ಅವರಿಗೆ ಎನ್ರಿಚ್ ಆದಂತಹ ಯುರೇನಿಯಂ ಇರಲೇಬೇಕು. ಎನ್ರಿಚ್ ಆದಂತಹ ಯುರೇನಿಯಂ ಅವರ ಬಳಿಯಲ್ಲಿ ಇದೆ ಅಂತಂದರೆ ಅವರು ಬಾಂಬ್ ತಯಾರಿಕೆಗೆ ಬಹಳ ಹತ್ತಿರ ಇದ್ದಾರೆ ಅಂತ ಅರ್ಥ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಕಾನ್ಫಿಡೆನ್ಸ್ನಲ್ಲೇ ಇರಾನ್ನ ವಿದೇಶಾಂಗ ಸಚಿವರು ಕೂಡ ಈಗ ಮಾತನಾಡಿರುವಂಥದ್ದು. ಮಿತ್ರರೇ, ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಟ್ರಂಪ್ ಮಾಡಿದಂತಹ ಎಡವಟ್ಟು. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಟ್ರಂಪ್ ಏಕಾಏಕಿಯಾಗಿ ತನ್ನ ಟ್ರೂತ್ ಸೋಷಲ್ನಲ್ಲಿ ಯುದ್ಧ ವಿರಾಮದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇದು ಎರಡು ದೇಶದ ವಿಚಾರ, ಇದನ್ನು ಆ ದೇಶಗಳೇ ಪ್ರಸ್ತಾಪ ಮಾಡಬೇಕು ಅಂತ ಟ್ರಂಪ್ಗೆ ಅನ್ನಿಸ್ಲಿಲ್ಲ. ಕ್ರೆಡಿಟ್ ತೆಗೆದುಕೊಳ್ಳುವಂತಹ ಭರದಲ್ಲಿ ತಾನೇ ಮೊದಲಿಗೆ ಇದನ್ನು ಘೋಷಿಸಬೇಕು ಅಂತ ಟ್ರೂತ್ ಸೋಷಲ್ನಲ್ಲಿ ಯುದ್ಧ ವಿರಾಮ ಆಗಿದೆ ಅಂತ ಅವರು ಪೋಸ್ಟ್ ಮಾಡಿಬಿಡ್ತಾರೆ. ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿದ್ದು ಪೂರ್ಣ ಪ್ರಮಾಣದ ಯುದ್ಧ ಆಗಿರಲಿಲ್ಲ, ಅದೊಂದು ಆಪರೇಷನ್. ಅದಕ್ಕೆ ಪ್ರತಿಯಾಗಿ ಪರಸ್ಪರ ದಾಳಿಗಳು ಮುಂದುವರಿತಾ ಇದ್ವು. ಭಾರತ ಒಮ್ಮೆ ಹೊಡೆದ್ರೆ ಪಾಕಿಸ್ತಾನವು ಕೂಡ ಒಮ್ಮೆ ಹೊಡೆಯೋದಕ್ಕೆ ಯತ್ನ ಮಾಡ್ತಾ ಇತ್ತು, ಆದರೆ ಅದು ಯುದ್ಧ ಅಲ್ಲ.
ಆದರೂ ಸಹ ಯುದ್ಧ ವಿರಾಮ ಘೋಷಣೆ ಆಗುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಡಿಜಿಎಂಒ ಭಾರತಕ್ಕೆ ಕಾಲ್ ಮಾಡಿದ್ರಲ್ಲ, ಆಗ ಎರಡೂ ದೇಶಗಳ ನಡುವೆ ಒಂದಷ್ಟು ಮಾತುಕತೆ ಆಗಿದೆ. ಭಾರತ ಕೆಲವೊಂದಷ್ಟು ಸಂದೇಶವನ್ನ ಕೊಟ್ಟೆ ಯುದ್ಧವನ್ನು ನಿಲ್ಲಿಸಿದ್ದು. ಮುಂದಿನ ದಿನದಲ್ಲೇನಾದರೂ ಭಾರತದಲ್ಲಿ ಉಗ್ರ ಕೃತ್ಯ ಆಗಿದ್ದೇ ಆದ್ರೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ, ಇದೇ ರೀತಿಯಾಗಿ ಯುದ್ಧ ಮಾಡ್ತೀವಿ ಅಂತ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತು. ಅಂದ್ರೆ ನಾವು ಏಕಾಏಕಿಯಾಗಿ ಯುದ್ಧ ನಿಲ್ಲಿಸಿಲ್ಲ, ನಾವೇನು ಹೇಳಬೇಕು ಅದನ್ನು ಹೇಳಿಯೇ ಯುದ್ಧ ನಿಲ್ಲಿಸಿದ್ದು. ನಾನು ಯಾಕೆ ಇದನ್ನು ನಿಮಗೆ ಇಷ್ಟೊಂದು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಆಪರೇಷನ್ ಸಂದರ್ಭದಲ್ಲೇ ಭಾರತ ಇಷ್ಟೊಂದು ಜಾಣ್ಮೆಯಿಂದ ತೀರ್ಮಾನವನ್ನು ಕೈಗೊಂಡಿದೆ. ಯಾವುದೋ ಒತ್ತಡಕ್ಕೆ ಮಣದು ಏಕಾಏಕಿಯಾಗಿ ಯುದ್ಧ ನಿಲ್ಲಿಸ್ತೀವಿ ಅಂತ ನಿಲ್ಲಿಸಿಲ್ಲ. ಅದೇ ಇರಾನ್ ಮೇಲೆ ಇಸ್ರೇಲ್ ಯುದ್ಧವನ್ನು ಆರಂಭಿಸ್ತಲ್ಲ, ಆಗ ಇಸ್ರೇಲ್ಗೆ ಬಹಳ ಸ್ಪಷ್ಟವಾದಂತಹ ಗುರಿ ಇತ್ತು. ಕೇವಲ ಅದು ಇಸ್ರೇಲ್ನ ಗುರಿ ಆಗಿರಲಿಲ್ಲ, ಅಮೆರಿಕದ ಗುರಿಯೂ ಕೂಡ ಆಗಿತ್ತು. ಅವರು ಆಪರೇಷನ್ ರೈಸಿಂಗ್ ಲಯನ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ರು. ಅಂದರೆ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುವಂತಹದ್ದು ಅವರ ಅಂತಿಮ ಉದ್ದೇಶ ಆಗಿತ್ತು. ಜೊತೆಗೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ನಿಲ್ಲಿಸುವಂತಹದ್ದು ಕೂಡ ಅದರ ಒಂದು ಭಾಗ ಆಗಿತ್ತು. ಆದರೆ 12 ದಿನ ಇಸ್ರೇಲ್ ನಿರಂತರವಾಗಿ ಯುದ್ಧ ಮಾಡುತ್ತೆ. ಇಸ್ರೇಲ್ಗೂ ಕೂಡ ಸಾಕಷ್ಟು ನಷ್ಟ ಆಗಿದೆ. ಇರಾನ್ಗೆ ಅವ್ರೇನು ಡ್ಯಾಮೇಜ್ ಮಾಡಬೇಕು ಅಂತ ಅಂದುಕೊಂಡಿದ್ರು ಆ ಪ್ರಮಾಣದಲ್ಲಿ ಅವರು ಡ್ಯಾಮೇಜ್ ಮಾಡ್ತಾನೆ ಇದ್ರು. ಇರಾನ್ ಮೇಲೆ ಇಸ್ರೇಲ್ ಏರ್ ಸುಪೀರಿಯಾರಿಟಿಯನ್ನು ಸಾಧಿಸಿದ್ರು. ಅಂತಿಮವಾಗಿ ಅಮೆರಿಕ ಎಂಟ್ರಿ ಆಗುತ್ತೆ. 3 ನ್ಯೂಕ್ಲಿಯರ್ ಸೈಟ್ಗಳನ್ನು ಅಮೆರಿಕ ಉಡಾಯಿಸುತ್ತೆ. ಅನಂತರ ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಡೈರೆಕ್ಟಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕಾಗೋದಿಲ್ವಲ್ಲ, ಕತಾರ್ನಲ್ಲಿರುವಂತಹ ಅಮೆರಿಕದ ಏರ್ ಬೇಸ್ಗೆ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಟ್ರಂಪ್ ಎಂತಹ ಮೂರ್ಖ ನಿರ್ಧಾರವನ್ನು ಕೈಗೊಂಡ್ರು ಅಂತಂದ್ರೆ, ಯಾವುದೇ ರೀತಿಯ ಒಪ್ಪಂದವನ್ನು ಮಾಡಿಕೊಳ್ಳದೆ, ಇರಾನ್ಗೆ ಯಾವುದೇ ಷರತ್ತುಗಳನ್ನು ವಿಧಿಸದೆ ಏಕಪಕ್ಷೀಯವಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತಾರೆ. ನೀವು ಯುದ್ಧವನ್ನು ನಿಲ್ಲಿಸ್ತಾ ಇದ್ದೀರಿ ಅಂತಂದ್ರೆ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ಗೆ ಬರಬೇಕಲ್ವಾ? ನಿಮ್ಮ ಒಂದಷ್ಟು ಬೇಡಿಕೆಗಳಿಗೆ ಇರಾನ್ ಒಪ್ಕೊಳ್ಬೇಕಲ್ವಾ? ಅದೇನೂ ಆಗಿಲ್ಲ. ಟ್ರಂಪ್ಗೆ ಏನು ಅನ್ನಿಸ್ತು, ನಾವು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಡ್ಯಾಮೇಜ್ ಮಾಡಿದ್ದೀವಿ, ಇರಾನ್ ನ್ಯೂಕ್ಲಿಯರನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದಕ್ಕೆ ಟ್ರಂಪ್ ಬಳಿಯಲ್ಲಿ ಯಾವುದೇ ಪುರಾವೆಗಳಿರಲಿಲ್ಲ, ಟ್ರಂಪ್ಗೆ ಯಾವುದೇ ಖಾತ್ರಿನೂ ಇರಲಿಲ್ಲ. ಕೇವಲ ಟ್ರಂಪ್ ಅವರ ಅಸಂಪ್ಷನ್ ಅಷ್ಟೇ. ಯುದ್ಧದಲ್ಲಿ ಪ್ರಮುಖ ಪಾತ್ರಧಾರನಾಗಿದ್ದಂತಹ ಇಸ್ರೇಲನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಟ್ರಂಪ್ ಅವರು ಏಕಾಏಕಿಯಾಗಿ ಘೋಷಣೆ ಮಾಡಿಬಿಟ್ರು, ಯುದ್ಧ ವಿರಾಮ, ಇನ್ನು ಯುದ್ಧ ಆಗು ಹಾಗಿಲ್ಲ. ಟ್ರಂಪ್ ಅವರ ಲಾಜಿಕ್ ಹೇಗಿತ್ತು ಕೇಳಿದ್ರೆ, ನಾನು ಇರಾನ್ಗೆ ಒಂದು ಕಪಾಲಿಗೆ ಹೊಡೆದೆ, ಇರಾನ್ ಕೂಡ ನನಗೆ ತಿರ್ಸಿ ಒಂದು ಕಪಾಲಿಗೆ ಹೊಡೆದಿದೆ, ಅಲ್ಲಿಗೆ ಸರಿ ಹೋಯ್ತು, ಇನ್ನು ಇದನ್ನು ಮುಂದುವರಿಸೋದೇನು, ಹೀಗೆ ಹೇಳಿಕೊಂಡು ಟ್ರಂಪ್ ಯುದ್ಧ ನಿಲ್ಲಿಸ್ಬಿಟ್ರು. ಇದರಿಂದ ಏನಾಯಿತು ಕೇಳಿದ್ರೆ, ಇಸ್ರೇಲ್ ಆರಂಭಿಸಿದಂತಹ ಯುದ್ಧ ಹಳಿತಪ್ಪು ಹೋಯ್ತು. ಈಗ ಇರಾನ್ ಹೇಳ್ತಾ ಇದೆ, ನಾವು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಮತ್ತೆ ಕೈಗೆತ್ತಿಕೊಳ್ತೀವಿ, ಇದು ನಿಲ್ಲೋದಿಲ್ಲ, ಇದು ನಮ್ಮ ದೇಶದ ಹೆಮ್ಮೆ ಅಂತ. ಅಲ್ಲಿಗೆ ಇಸ್ರೇಲ್ ಮಾಡಿದಂತಹ ಎಲ್ಲಾ ಪ್ರಯತ್ನ ನೀರಿನಲ್ಲಿ ಹೋಮ ಮಾಡ್ದಂಗಾಗಿದೆ. ಅದಕ್ಕೆ ಮಿತ್ರರ ಹೇಳೋದು, ಟ್ರಂಪ್ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಬಿಗ್ ಝೀರೋ. ಟ್ರಂಪ್ ಒಬ್ಬ ಎಂಟರ್ಟೈನರೇ ಹೊರತು ರಾಜಕೀಯ ಮುತ್ಸದ್ದಿ ಅಲ್ಲ. ಟ್ರಂಪ್ಗೆ ಯಾವುದೇ ದೂರದೃಷ್ಟಿಯೂ ಕೂಡ ಇಲ್ಲ. ತನ್ನ ಮೂಗಿನ ನೇರಕ್ಕೆ ದೇಶವನ್ನು ನಡೆಸುವಂತಹ ಒಬ್ಬ ಹುಂಬ. ಅದೇ ಇನ್ನೊಂದು ಕಡೆಯಲ್ಲಿ ಪುತಿನ್ ಅವರನ್ನ ನೋಡಿ. ಪುತಿನ್ ಕೂಡ ಕಳೆದ 40 ತಿಂಗಳಿನಿಂದ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಕಡೆ ಉಕ್ರೇನ್ಗೆ ಎಲ್ಲ ಪಾಶ್ಚಿಮಾತ್ಯ ದೇಶಗಳ ಬೆಂಬಲ, ಅವರಿಗೆ ರಾಜತಾಂತ್ರಿಕ ಬೆಂಬಲದ ಜೊತೆಗೆ ಶಸ್ತ್ರಾಸ್ತ್ರದ ಬೆಂಬಲ ಕೂಡ ಸಿಗ್ತಾ ಇದೆ. ಉಕ್ರೇನ್ಗೆ ಬೇಕಾದಂತಹ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಜರ್ಮನಿ, UK, ಫ್ರಾನ್ಸ್, ಇಟಲಿ ಎಲ್ಲರೂ ಪೂರೈಕೆ ಮಾಡ್ತಾ ಇದ್ದಾರೆ. ಸ್ವತಃ ಅಮೆರಿಕ ಕೂಡ ಹಣದ ಜೊತೆಗೆ ಶಸ್ತ್ರಾಸ್ತ್ರವನ್ನು ಕೂಡ ಪೂರೈಕೆ ಮಾಡ್ತಾ ಇದೆ. 40 ತಿಂಗಳಿನಿಂದ ನಿರಂತರವಾಗಿ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಷ್ಯಾದ ಮೇಲೆ ತೀವ್ರವಾದಂತಹ ಆರ್ಥಿಕ ನಿರ್ಬಂಧ. ರಷ್ಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಅಮೆರಿಕ ಫ್ರೀಸ್ ಮಾಡಿಟ್ಟಿದೆ. ಡಾಲರ್ ಬಳಸದಂತೆ ನಿರ್ಬಂಧವನ್ನು ವಿಧಿಸ್ತಾ ಇದೆ. ರಷ್ಯಾಗೆ ಬೆಂಬಲಿಸುವಂತಹ ದೇಶಗಳ ಮೇಲೂ ಕೂಡ ಅಮೆರಿಕ ನಿರ್ಬಂಧದ ಹಾದಿಯನ್ನು ಹಿಡಿದಿದೆ. ಸದ್ಯ ಇಡೀ ವಿಶ್ವದ ಬೆಂಬಲವನ್ನು ನೋಡಿದ್ರೆ 70-30 ಅನ್ನುವಂತಹ ಪರಿಸ್ಥಿತಿ ಇದೆ. ಅಂದ್ರೆ ರಷ್ಯಾಗೆ 30, ಉಕ್ರೇನ್ಗೆ 70 ಅಂತ. ಇಷ್ಟಾದರೂ ಕೂಡ ಪುತಿನ್ ಯಾವುದೇ ರೀತಿಯಲ್ಲೂ ಮಾತು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಯುದ್ಧ ನಿಲ್ಲಿಸೋದಕ್ಕೆ ಅವರು ಯಾವುದೇ ರೀತಿಯಲ್ಲೂ ಮನಸ್ಸು ಮಾಡ್ತಾ ಇಲ್ಲ. ಈಗಲೂ ಕೂಡ ಪುತಿನ್ ಷರತ್ತನ್ನು ವಿಧಿಸ್ತಾ ಇದ್ದಾರೆ. ನನ್ನ ಈ ಷರತ್ತುಗಳಿಗೆ ಜೆಲೆನ್ಸ್ಕಿ ಒಪ್ಪಿಕೊಂಡು ಸೈನ್ ಹಾಕಿದ್ದೆ ಆದ್ರೆ ನಾನು ಯುದ್ಧ ನಿಲ್ಲಿಸ್ತೀನಿ ಅಂತ ಪುತಿನ್ ಪಟ್ಟು ಹಿಡಿದು ಕೂತಿದ್ದಾರೆ. ಟ್ರಂಪ್ ಹೇಳಿದ್ರಲ್ಲ, ನಾನು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಂತ. ಟ್ರಂಪ್ ಅಧಿಕಾರಕ್ಕೆ ಬಂದು 24 ಗಂಟೆ ಅಲ್ಲ, 6 ತಿಂಗಳು ಕಳೆದು ಹೋಗಿದೆ. ಇದುವರೆಗೆ ಯುದ್ಧ ನಿಲ್ಲಿಸೋದಕ್ಕಾಗ್ತಿಲ್ಲ. ಅನೇಕ ಬಾರಿ ಪುತಿನ್ ಜೊತೆಗೆ ಟ್ರಂಪ್ ಮಾತುಕತೆಯನ್ನು ನಡೆಸಿದ್ದಾರೆ. ಒಮ್ಮೊಮ್ಮೆ ಫೋನ್ ಮಾಡಿದ್ರೆ 1 ಗಂಟೆ 3/4 ಗಂಟೆ ಮಾತನಾಡ್ತಾರೆ. ಪುತಿನ್ ಮೇಲೆ ಟ್ರಂಪ್ ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ಪುತಿನ್ ಜಗ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಪುತಿನ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಯುದ್ಧ ನಿಲ್ಲುವಂತಹದ್ದು ಟೇಬಲ್ ಮೇಲೆಯೇ ಹೊರತು ಸೋಷಿಯಲ್ ಮೀಡಿಯಾದಲ್ಲ. ಅಂದ್ರೆ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಮಾಡುವ ಮೂಲಕ ಯುದ್ಧ ನಿಲ್ಲಿಸೋದಲ್ಲ. ಹಾಗೇನಾದರೂ ಮಾಡಿದ್ದೆ ಆದರೆ ಅದು ರಷ್ಯಾಗೆ ಭಾರಿ ಡ್ಯಾಮೇಜ್ ಮಾಡುತ್ತೆ. ರಷ್ಯಾದ ಇಷ್ಟು ದಿನದ ಪ್ರಯತ್ನ, ಇಷ್ಟು ದಿನದ ಬಲಿದಾನ ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಅಂತ ಪುತಿನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಇದೇ ಕಾರಣದಿಂದ ಅವರು ಷರತ್ತನ್ನು ವಿಧಿಸ್ತಾ ಇದ್ದಾರೆ. ನನ್ನ ಈ ಷರತ್ತುಗಳಿಗೆ ಒಪ್ಕೊಂಡ್ರೆ ಮಾತ್ರ ನಾನು ಯುದ್ಧ ನಿಲ್ಲಿಸ್ತೀನಿ, ಈ ಕ್ಷಣದಿಂದಲೇ ಇನ್ನೊಂದು ಬಾಂಬನ್ನು ಕೂಡ ಹಾಕೋದಿಲ್ಲ ಅಂತ ಪುತಿನ್ ಹೇಳ್ತಾ ಇದ್ದಾರೆ. ಪುತಿನ್ ಇಟ್ಟಿರುವಂತಹದ್ದು 3 ಷರತ್ತು. ಮೊದಲನೇದಾಗಿ ನ್ಯಾಟೋವನ್ನು ಉಕ್ರೇನ್ ಯಾವತ್ತಿಗೂ ಸೇರ್ಕೊಳ್ಬಾರ್ದು, ಉಕ್ರೇನ್ ಸೇನೆಯನ್ನ ಬಲವರ್ಧನೆ ಮಾಡಬಾರ್ದು. 3ನೇದಾಗಿ ಗೆದ್ದ ಜಾಗವನ್ನ ನಮ್ಮಿಂದ ಕೇಳಬಾರ್ದು. ರಷ್ಯಾ ಈ ಯುದ್ಧದಲ್ಲಿ ಎಷ್ಟು ಜಾಗವನ್ನ ಗೆದ್ದುಕೊಂಡಿದೆಯೋ ಅದು ರಷ್ಯಾದ ಪಾಲಿಗಿರುತ್ತೆ. ಈ 3 ಷರತ್ತಿಗೆ ಉಕ್ರೇನ್ ಯಾವಾಗ ಒಪ್ಕೊಳ್ಳುತ್ತೋ ಆಗಲೇ ಯುದ್ಧ ನಿಲ್ಲುತ್ತೆ ಅಂತೇಳಿ ಪುತಿನ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಿತ್ರರೇ, ಇದು ಒಬ್ಬ ದೂರದೃಷ್ಟಿ ಇರುವಂತಹ ನಾಯಕನ ತಂತ್ರ. ಇಲ್ಲಿ ಯಾವುದೇ ಒತ್ತಡಗಳಿಗೆ ಪುತಿನ್ ಒಳಗಾಗ್ತಾ ಇಲ್ಲ, ಅಥವಾ ಪಾಶ್ಚಿಮಾತ್ಯ ದೇಶಗಳ ಬೆದರಿಕೆ ತಂತ್ರಕ್ಕೂ ಕೂಡ ಪುತಿನ್ ಜಗ್ತಾ ಇಲ್ಲ.
ಮಿತ್ರರೇ, ನಾನು ಯಾಕೆ ಇದನ್ನು ವಿವರಿಸಿದೆ ಅಂತಂದ್ರೆ ಇಲ್ಲಿ ವ್ಯತ್ಯಾಸವನ್ನ ಗಮನಿಸಿ. ಟ್ರಂಪ್ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಂಡ್ರು, ಪುತಿನ್ ಯಾವ ರೀತಿಯಾಗಿ ಹಠ ಹಿಡಿದು ಕೂತಿದ್ದಾರೆ ಅಂತ. ಹೀಗಾಗಿ ಪುತಿನ್ ಏನನ್ನ ಸಾಧಿಸಬೇಕೋ ಅದನ್ನ ಸಾಧಿಸ್ತಾರೆ. ಈ ಯುದ್ಧದಿಂದ ಅವ್ರಿಗೆ ಏನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ. ಆದರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮಾಡಿದಂತಹ ಯುದ್ಧಕ್ಕೆ ಯಾವ ರಿಸಲ್ಟ್ ಸಿಗಬೇಕೋ ಅದು ಸಿಕ್ಕಿಲ್ಲ. ನನಗನ್ಸುತ್ತೆ ಮಿತ್ರರೇ, ಇರಾನ್ ಇನ್ನೊಂದೆರಡು ವರ್ಷದಲ್ಲಿ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡುತ್ತೆ. 2 ವರ್ಷದಲ್ಲಿ ಆಗದೇ ಇದ್ರೂ ಕೂಡ ಒಂದು 3-4 ವರ್ಷದಲ್ಲಾದರೂ ಮಾಡೇ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಅಂದುಕೊಂಡಂತೆ ಅಥವಾ ಜಗತ್ತು ನಿರೀಕ್ಷಿಸಿದಂತಹ ದಮ್ಮಿರುವ ನಾಯಕನೇ ಅಲ್ಲ. ಇದಿಷ್ಟು ಮಿತ್ರರೇ, ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿರೋದು, ಅದರ ಬಗ್ಗೆ ಇರಾನ್ನ ವಿದೇಶಾಂಗ ಸಚಿವರ ಸ್ಟೇಟ್ಮೆಂಟ್, ಹಾಗೂ ಹೌತಿ, ಹಮಾಸ್, ಹಿಜ್ಬುಲ್ಲಾವನ್ನ ಇರಾನ್ ಪುನಃ ಗಟ್ಟಿಗೊಳಿಸುವಂತಹ ನಿರ್ಧಾರ ಮಾಡಿರೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.